ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ, ಕೆಲಸ ಕಾರ್ಯ, ವಿದ್ಯೆ ಬುದ್ಧಿಯಲ್ಲಿ, ಪ್ರಯಾಣದಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರತಿ ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಜ್ಞಾನವಂತರಾಗಬೇಕು 10ನೆಯ ದಿವಸ. ಜ್ಞಾನವಂತರಾಗಬೇಕು 10ನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಿನ್ನೆವರೆಗೆ ನಾವು ಬಹಳಷ್ಟು ವಿಷಯಗಳನ್ನ ಯಾವುದು ತಿನ್ಬೇಕು, ಯಾವುದು ತಿನ್ನಬಾರದು, ಏನು ಕುಡಿಬೇಕು, ಏನು ಕುಡಿಬಾರದು, ಮದ್ಯಪಾನ, ಧೂಮಪಾನದ ಬಗ್ಗೆ, ಯಜ್ಞಗಳ ಬಗ್ಗೆ, ಪೂಜೆ ಪುರಸ್ಕಾರಗಳ ಬಗ್ಗೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ವಿಷಯ ಹಾನಿಕರವಾದ ಪ್ಯಾಕೆಟ್ಗಳ ಬಗ್ಗೆ. ಇವತ್ತು ಉದಾಹರಣೆಗೆ ಅಂಗಡಿಗಳಲ್ಲಿಯೂ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೂ ನಾನಾ ರೀತಿಯ ಪ್ಯಾಕೆಟ್ಗಳು ಗುಡ್ಕಂತೆ ಏನೇನೋ ಸಿಗ್ತವೆ. ಇದಕ್ಕೂ ಇವತ್ತು ಮಾರು ಹೋಗಿ ಅದೊಂಥರ ಅಮೂಲ ಪದಾರ್ಥ ಆಗಿರ್ತದೆ. ಅದು ಸ್ವಲ್ಪ ಸಿಹಿಯಾಗಿರ್ಬೋದು, ಆರೋಗ್ಯಕ್ಕೆ ಅದು ಹಾನಿಕರ ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ಅದರಿಂದಾಗಿ ಯೌವನ ಪ್ರಾಯದಲ್ಲಿ ಅದು ನಡೆದು ಹೋಗ್ತದೆ. ಕನಿಷ್ಠ ಪಕ್ಷ 35 ವರ್ಷ ಹೀಗೆ ದಾಟಿದ ಮೇಲೆ ಅದು ಸಂಪೂರ್ಣವಾಗಿ ನಮ್ಮ ಆರೋಗ್ಯವನ್ನೇ ಹಾಳು ಮಾಡ್ತದೆ. ರಕ್ತದ ಬಗ್ಗೆಯೂ, ಆ ಕಡೆ ಮೂಳೆಗಳು ಕೊರೆಯುವ ಬಗ್ಗೆಯೂ, ನಾನಾ ರೀತಿಯಲ್ಲಿಯೂ ಅದರಲ್ಲಿ ಇರುವುದೆಲ್ಲ ವಿಷ ಪದಾರ್ಥಗಳು. ಕೆಮಿಕಲ್ ಅಂದ್ರೇನು ವಿಷವಾಗಿದೆ ಅದು. ಆದ್ರಿಂದ ಆರೋಗ್ಯಕ್ಕೆ ಅದು ಹಾನಿಕರ. ಆದ್ರಿಂದ ದಯವಿಟ್ಟು ಇವತ್ತು ಅನೇಕ ಯೌವನಸ್ಥ ಹುಡುಗ ಹುಡುಗಿಯರು ಕೂಡ, ಅದರಲ್ಲಿ ವಯಸ್ಸಾದವರು ಕೂಡ ಮೊದಲಿಂದಲೇ ತಿಂದುಕೊಂಡು ಬಂದು ನಾನಾ ರೀತಿ ಕಾಯಿಲೆಗಳಿಗೆ, ದಮ್ಮು, ಕೆಮ್ಮು, ಪಾರ್ಶ್ವವಾಯು, ಹಾರ್ಟ್ ಅಟ್ಯಾಕ್, ಆಮೇಲೆ ತಿಂದು ರಕ್ತ ಕಡಿಮೆ ಆದಾಗ ನಾನಾ ತರದ ಕಾಯಿಲೆಗಳು, ಸುಸ್ತು, ರಾತ್ರಿ ನಿದ್ದೆ ಬರೋದಿಲ್ಲ, ತಿರುಗಾಡಕ್ ಆಗೋದಿಲ್ಲ. ಆಮೇಲೆ ವೈದ್ಯರಲ್ಲಿ ಹೋದಾಗ ಅಲ್ಲಿ ಏನಾಗ್ತದೆ, ಲೋ BP ಬಂದಿರ್ತದೆ, ನಾನಾ ತರದ ಕಾಯಿಲೆಗಳು, ಆ ಟೆಸ್ಟ್ ಈ ಟೆಸ್ಟ್, ದುಡ್ಡು ಹಾಳು, ಆರೋಗ್ಯವು ಕೂಡ ಹಾನಿಕರವಾಗಿರ್ತದೆ. ಆದ್ರಿಂದ ದಯವಿಟ್ಟು ಇಂಥ ಪ್ಯಾಕೆಟ್ಗಳನ್ನ ತಿನ್ನಕ್ಕೆ ಹೋಗಲೇಬಾರದು. ದೇವರು ನಮಗೆ ಯಾವ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರೋ ತಿನ್ನಕ್ಕೆ, ನಮ್ಮ ಆರೋಗ್ಯಕ್ಕೆ ಯಾವುದೆಂದು ಚೆನ್ನಾಗಿ ತಿಳಿದುಕೊಂಡು ನಾವು ಅದನ್ನ ತಿನ್ನಬೇಕು. ಇನ್ನು ಇತರರ ಬಗ್ಗೆ ನೋಡಿಕೊಂಡು, ಸ್ನೇಹಿತರ ಬಗ್ಗೆ ನೋಡಿಕೊಂಡು ಚೆನ್ನಾಗಿ ಖಂಡಿತವಾಗಿ ಅಂಥವ್ರ ಜೊತೆಲಿ ಸೇರ್ಕೊಂಡು, ಅಂಥವ್ರು ಅದಕ್ಕೆ ಒಂದೇ ಒಂದು ಮಾತಲ್ಲಿ ಹೇಳುವುದಾದರೆ ದುಷ್ಟರ ಸವಾಸ ಸೇರಬಾರದು ಅಂತೇಳಿ. ಇದೆಲ್ಲ ಇರುವುದು ಅಂಥವರಿಗೆ. ಆದ್ರಿಂದ ದಯವಿಟ್ಟು ನನ್ನ ಯೌವನಸ್ಥ ಹುಡುಗ ಹುಡುಗಿಯರೇ ಅಥವಾ ಇದನ್ನ ತಿನ್ನುವಂಥವರೇ ದಯವಿಟ್ಟು ಹಾನಿಕರವಾದ ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬೇಡಿ. ಕೈಯಲ್ಲಿದ್ದ ದುಡ್ಡು ನಷ್ಟ, ಕಡೆಗೆ ಆರೋಗ್ಯವು ಹಾನಿಕರ, ಆಸ್ಪತ್ರೆಗೂ ನಮ್ಮ ದುಡ್ಡನ್ನು ಚೆಲ್ಲಬೇಕಾಗ್ತದೆ. ನಾನಾ ರೀತಿ ದೇವರು ಸುರಿಸಿ ದುಡ್ದಂತ ಹಣವನ್ನ. ಆದ್ರಿಂದ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇನ್ನೊಂದು ವಿಷಯಗಳೇನಪ್ಪ ಅಂದ್ರೆ ವ್ಯಭಿಚಾರದವರು. ಈ ಯಾವ ರೀತಿ ಮಾಡ್ತಂದ್ರೆ, ವ್ಯಭಿಚಾರ ಅಂದ್ರೆ ಯೌವನ ಪ್ರಾಯದಲ್ಲಿ ಮದುವೆ ಆಗ್ಲಿಕ್ಕೆ ಮೊದಲು ಅಥವಾ ಮದುವೆ ಆದ ಮೇಲೆ, ಹೀಗೆ ಈ ವ್ಯಭಿಚಾರದ ವಿಷಯಗಳು ಕೂಡ ಇದು ಬರ್ತದೆ. ಇದು ಯಾವುದರಿಂದ ಬರ್ತದೆ? ಈ ಮದ್ಯಪಾನ, ಧೂಮಪಾನದಿಂದಾಗಿ, ಇತರ ಸಂಘ ಸೇರುವುದರಿಂದಾಗಿ, ಮದುವೆ ಆಗ್ಲಿಕ್ಕೆ ಮೊದಲು ಅಥವಾ ಮದುವೆ ಆದ್ಮೇಲೆ ಕೂಡ ತನ್ನ ಹೆಂಡತಿಯನ್ನು ಬಿಟ್ಟು ಇತರರೊಂದಿಗೆ ಅನೈತಿಕ ಸಂಪರ್ಕವನ್ನ ಇಟ್ಟುಕೊಳ್ಳುವಂಥದ್ದು. ಆದ್ರಿಂದಲೇ ಏನಾಗ್ತದೆ? ವ್ಯಭಿಚಾರ. ಈ ವ್ಯಭಿಚಾರ ಕೂಡ ಬರುವುದು ಯಾವುದರಿಂದ ಅಂದ್ರೆ ವಿಗ್ರಹಾರಾಧನೆಯಿಂದ. ಅದು ಒಂದು ಕೆಟ್ಟ ದುಷ್ಟ ಶಕ್ತಿಯ ಸವಾಸ. ದುಷ್ಟರು ಆ ಕೆಲಸವನ್ನ ಮಾಡುವಂಥದ್ದು. ಒಂದು ವೇಳೆ ಮದುವೆ ಆಗ್ಲಿಕ್ಕೆ ಮೊದಲು ಏನೋ ಸಂಪರ್ಕ ನಡೆದು ಹೋಗಿರ್ತದೆ. ಆಮೇಲೆ ಮದುವೆ ಆದ ಮೇಲೆ ಕೂಡ 2-3 ಮಕ್ಕಳಾದ ಮೇಲೆ ಕೂಡ ಇವತ್ತು ಅನೇಕರು ಪುರುಷರು ಸ್ತ್ರೀಯರು ಈ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಇದು ಕೂಡ ಏನಾಗಿದೆ ಅಂದ್ರೆ ದುಷ್ಟ ಶಕ್ತಿಯ ಪ್ರವಾಹ. ಅವರು ಅದರಲ್ಲಿ ನಾಶವಾಗಿ ಹೋಗ್ತಾರೆ. ಈ ಮದ್ಯಪಾನದಿಂದಾಗಿ, ಈ ಸ್ನೇಹಚಾರದಿಂದಾಗಿ, ನಾನಾ ರೀತಿಯಲ್ಲಿ ಇದು ಕೂಡ ವಿಗ್ರಹಾರಾಧನೆ. ವಿಗ್ರಹ ಅಂದ್ರೆ ಸೈತಾನ, ದುಷ್ಟ ಶಕ್ತಿ ಅಂತ ಇದರ ಅರ್ಥ. ಹಾಗೆ ಇವತ್ತು ಅನೇಕ ನಾವು ನೋಡ್ತೇವೆ. ಇವತ್ತು
ನಮ್ಮ ಕರ್ನಾಟಕ ರಾಜ್ಯದ ಅದ್ರಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದ ಕಡೆಗೆ ದೇವದಾಸಿಗಳು ಅಂತ ಇರ್ತಾರೆ. ಅವರೆಲ್ಲ ಸಾಯಂಕಾಲ ಏನಾಗಿರ್ತಾರೆ, ಬಂದು ಅಲ್ಲಿ ಒಂದು ಗುಡಿ ಇರ್ತದೆ ಅವ್ರದ್ದು. ಆ ಗುಡಿಯಲ್ಲಿ ಕೂತ್ಕೊಂಡಿರ್ತಾರೆ. ಅವರಿಗೆ ಮದುವೆ ಇಲ್ಲ, ಮದುವೆ ಆಗ್ಲಿಕ್ಕೆ ಮೊದಲೇ ಪ್ರಾಯದಲ್ಲಿ ಅವ್ರನ್ನ ಆ ದೇವರಿಗೆ ಅಂತ ಅದೇನೋ ದೇವ್ರು ಕಟ್ಟೋದಂತೆ ಕಟ್ಟಿ ಬಿಟ್ಟು ಬಿಡ್ತಾರೆ. ಅಲ್ಲಿ ಅವ್ರಿಗೆ ಗಂಡಂದಿರಿಲ್ಲ, ಮಕ್ಕಳನ್ನು ಪಡೆದಿಟ್ಟು ಹೋಗ್ತಾರೆ. ಗಂಡನ ಹೆಸರು ಕೇಳಿದ್ರೆ ಅವ್ರು ಎಲ್ಲರೂ ಹೇಳೋದು ಏನು, ಒಂದೇ ಒಂದು ಮಾತು, ಏನಪ್ಪ ನಿನ್ನ ಗಂಡನ ಹೆಸರು ಹನುಮಂತ ಅಂತ. ಆ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೂ ತಂದೆ ಯಾರು ಅಂತ ಗೊತ್ತಿರೋದು. ಆ ಮಕ್ಕಳ ಹತ್ರ ಕೇಳಿದ್ರೆ ಅವ್ರು ಹೇಳೋದು ಅಪ್ಪನ ಹೆಸರು ಹನುಮಂತ ಅಂತ ಹೇಳಿ. ಪ್ರತಿ ಒಂದು ಇದುವೇ ಇದೆ, ಮಕ್ಕಳಿಗೆ ಸರಿಯಾದ ಅಪ್ಪನೇ ಯಾರು ಅಂತ ಗೊತ್ತಿಲ್ಲ. ಇವರು ಮಕ್ಕಳನ್ನ ಪಡೆದುಕೊಳ್ಳುವಂಥದ್ದು. ಆಗ ಅವರೆಲ್ಲ ಸಾಯಂಕಾಲ ಒಂದು ಕಡೆ ಬರೋದು, ಇಲ್ಲಿಗೆ ಗುಡಿಗೆ ಹೋಗಿ ಸೇರ್ಕೊಳ್ಳುವಂಥದ್ದು. ಅಲ್ಲಿ ಅವ್ರದ್ದು ಅದು ಇದು ಎಲ್ಲ ಪ್ರತಿಯೊಂದು ಗೊತ್ತಿರುವಂಥದ್ದೇ. ಕಾರಣ ವಿಗ್ರಹ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದೇನಾಗ್ತದೆ, ಈ ವ್ಯಭಿಚಾರ ಕೂಡ ಬರುವುದು ವಿಗ್ರಹ ಸರಿಯಾಗಿ ದೇವರ ಆತ್ಮ ಇರುವವರು, ದೇವರೊಂದಿಗೆ ನಡೆಯುವರು ಖಂಡಿತವಾಗಿ ಈ ಒಂದು ಕೆಟ್ಟ ಕೆಲಸಕ್ಕೆ ಹೋಗುವುದಿಲ್ಲ. ಅವರು ಮಾತ್ರ ಅಲ್ಲ, ಕಡೆ ಇದ್ದ ಯೌವನಸ್ಥ ಹುಡುಗರನ್ನ ಇವ್ರನ್ನ ಕೂಡ ಕೆಡಿಸಿಬಿಡ್ತಾರೆ. ಇದು ವ್ಯಭಿಚಾರ. ಈ ವ್ಯಭಿಚಾರ ಕೂಡ ಬರಕ್ಕೆ ಕಾರಣ, ಈ ದೇವದಾಸಿಗಳು ಅಂತ ಬರಕ್ಕೆ ಕಾರಣ ಕೂಡ ವಿಗ್ರಹ, ದುಷ್ಟ ಶಕ್ತಿಗಳ ಸಹವಾಸದಿಂದ, ಆ ದುಷ್ಟ ದೇವರ ಸಹವಾಸದಿಂದ. ಅಲ್ಲಿ ಒಂದು 2-3 ದೇವರುಗಳ ಹೆಸರುಗಳನ್ನ ಹೇಳ್ತಾರೆ ಅವರು, ಅದನ್ನ ನಾನು ಹೇಳಕ್ಕೆ ಹೋಗುವುದಿಲ್ಲ. ಅವರ ದೇವರುಗಳು ಅದ್ವಿ, ಅವರಿಗೆ ಎಷ್ಟು ಹೇಳಿದ್ರು ಮಾಡಿದ್ರು ಬುದ್ಧಿ ಕಲಿಯೋದಿಲ್ಲ. ಕಡೆಗೆ ನೋಡಿ, ಒಂದೊಂದು ಸಮಯದಲ್ಲಿ ಏಡ್ಸ್ ಎಲ್ಲ ಬಂದಾಗ ಬಹಳ ಜನ ಏಡ್ಸ್ ಅಲ್ಲಿ ಸತ್ತವರು ಯಾರು, ಈ ವ್ಯಭಿಚಾರದವರೇ. ವ್ಯಭಿಚಾರದಿಂದಲೇ ಏಡ್ಸ್ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಬೇರೆ ಯಾವುದರಿಂದಲೂ ಏಡ್ಸ್ ಹಬ್ಬೋದಿಲ್ಲ ಅಂತ. ಹಾಗೆ ಅನೇಕ ಪುರುಷರು ಸ್ತ್ರೀಯರು ಸತ್ತಿರೋದು ಯಾರಿಗೆ ಬಂತ ಕಾಯಿಲೆ, ಏಡ್ಸ್ ಬಂತು. ಇದು ಕೂಡ ಬೈಬಲಲ್ಲಿ ನೋಡುವಾಗ ಈ ವ್ಯಭಿಚಾರದಿಂದ ಒಂದೇ ದಿವಸ 24,000 ಜನ ಸತ್ತು ಹೋದರು ಎಂಬುದಾಗಿ ಓದಿದ್ದೇವೆ ನೋಡಿ. ಆಗ್ಲಿಂದಲೇ ವ್ಯಭಿಚಾರಕ್ಕೆ ಶಿಕ್ಷೆ ಬಂದಿದೆ. ಹಾಗೆ ಇವತ್ತು ಕೂಡ ಈ ವ್ಯಭಿಚಾರ ಬಂದಿರೋದು ಈ ದುಷ್ಟಶಕ್ತಿಯ ಸಹವಾಸ. ಅಂತವರ ಸಹವಾಸ ಮಾಡಲು ಹೋಗಲೇಬಾರದು. ಅದರಲ್ಲಿ ಸರ್ವ ನಾಶವಾಗ್ಬೋದು, ಇದ್ದಿದ್ದಿನ ಕಳ್ಕೊಳ್ಬೋದು. ಅದು ಮುಂದಿನ ದಿವಸ ಕೂಡ ನಾವು ನೋಡ್ಕೊಳ್ಬಹುದು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸುಳ್ಳುಗಾರರು ನಾನಾ ರೀತಿಯಲ್ಲಿ ಸುಳ್ಳು ಹೇಳುವಂಥದ್ದು ಯಾರ ಕೆಲಸವಾಗಿದೆ, ದುಷ್ಟಶಕ್ತಿಯ ಒಂದು ಪ್ರಭಾವವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಂಡಿದ್ದೀನ ಕಂಡಿಲ್ಲ ಅಂತ ಹೇಳೋದು, ಕಾಣದಿರೋದ್ರಿಂದ ಕಂಡಿದ್ದೇನೆ ಅಂತ ಹೇಳುವಂಥದ್ದು, ನಾನಾ ರೀತಿಯಲ್ಲಿ ಸುಳ್ಳು. ಗಂಡಾಗ್ಲಿ, ಹೆಂಡತಿಯಾಗ್ಲಿ, ಮಕ್ಕಳು, ಅತ್ತೆ, ಸೊಸೆ, ನಾನಾ ರೀತಿ ಜನಗಳು ಯಾರ ಬಾಯಲ್ಲಿ ಯಾವ ರೀತಿಯಲ್ಲಿ ಸುಳ್ಳು ಬರ್ತದೋ ಅದೆಲ್ಲವರಲ್ಲಿ ದುಷ್ಟಶಕ್ತಿ ಇದ್ದಾನೆ. ದುಷ್ಟಶಕ್ತಿಯನ್ನು ಆದಿಯಿಂದಲೇ ಸುಳ್ಳುಗಾರ ಅಂತ ಬೈಬಲ್ ಹೇಳ್ತದೆ. ಹಾಗೆ ಸೈತಾನ ಯಾರು, ದೇವರ ದೂತನೇ, ದೇವರನ್ನು ಅರಿತುಕೊಂಡವರೇ. ಅಂಥವ್ರು ಇವತ್ತು ನಾನಾ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಇಂಥವರಲ್ಲಿ ಯಾರಿದ್ದಾರೆ, ದುಷ್ಟಶಕ್ತಿ ಇದ್ದಾನೆ. ಈ ದುಷ್ಟಶಕ್ತಿ ಅಂದ್ರೆ ಯಾರು, ದೆವ್ವ, ಅವನೊಬ್ಬ ನೀಚ, ಅದೊಂದು ಶಕ್ತಿಯಾಗಿದೆ ಅಂತ ಅದರ ಅರ್ಥವಾಗಿದೆ. ಆಮೇಲೆ ಅಲಂಕಾರದ ವಿಷಯಗಳು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಬೈಬಲ್ ನಮಗೆ ತಿಳಿಸ್ತದೆ ಗ್ರಂಥಗಳಲ್ಲಿ, ಅಲಂಕಾರ ಅಂದ್ರೆ ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಮೈ ತುಂಬಾ ಬಟ್ಟೆಗಳನ್ನ ಹಾಕಿಕೊಳ್ಳಬೇಕು. ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕಿಕೊಳ್ಳೋದು, ಅರ್ಧಂಬರ್ಧ ಮೈಯನ್ನ ತೋರಿಸಿಕೊಳ್ಳೋದು ಅಸಹ್ಯವಾದ ಬಟ್ಟೆ. ಸ್ತ್ರೀಯರಿಗೆ ಮರ್ಯಾದೆಗೆ ತಕ್ಕಾದ ಉಡುಪನ್ನ ತೊಟ್ಟುಕೊಳ್ಳಲಿ ಅಂತ ಹೇಳಿದ್ದಾರೆ. ಮರ್ಯಾದೆಗೆ ತಕ್ಕಾದ ಉಡುಪಂದ್ರೆ ಪಾದದಿಂದ ಕುತ್ತಿಗೆವರೆಗೂ ಕೂಡ ಸ್ತ್ರೀಯರಲ್ಲಿ ಎಲ್ಲಿ ಅವರ ಮೈ ಕಾಣಬಾರ್ದು. ಅದು ಇವತ್ತು ಮುಸ್ಲಿಂ ಸಹೋದರಿಯರಲ್ಲಿ ನಾವು ಕಾಣಬಹುದು. ಫುಲ್ ಅಲ್ಲಿ ಬುರ್ಕ ಹಾಕೊಂಡು ತುಂಬಾ ಮೈಯನ್ನ ಅವ್ರು ಏನ್ ಮಾಡ್ತಾರೆ, ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ ನೋಡಿ. ಅಲ್ಲಿ ಬಹಳ ಸುಂದರವಾಗಿ ಅದು ಕಾಣ್ತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಅದುವೇ ನಿಜವಾದ ಪದ್ಧತಿ. ಇವತ್ತು ನೋಡಕ್ ಹೋದ್ರೆ ಪ್ರತಿಯೊಬ್ಬರು, ಇನ್ನು ಕೆಲವರನ್ನು ನಾವು ನೋಡಿಕೊಳ್ಳುವ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಬನೀನ್ ಹಾಕೊಳ್ಳುವುದು, ಆ ಸ್ಟೈಲ್ ಮಾಡಿಕೊಳ್ಳುವುದು, ಮುಂದೆ ಬಗ್ಗಕ್ಕಾಗೋದಿಲ್ಲ, ಕೂತ್ಕೊಳ್ಳಕ್ ಆಗೋದಿಲ್ಲ, ಹಿಂದೆ ಬಗ್ಗಕ್ ಆಗೋದಿಲ್ಲ, ಹೇಳೋದಿಲ್ಲ. ಅವರ ಶರೀರದ ಒಂದೊಂದು ಅಂಗಾಂಗಗಳು ಹಾಗೆ ಕಾಣ್ತವೆ. ಅದರಿಂದ ಲವ್ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಕೊಲೆ ಆಗ್ತದೆ, ವ್ಯಭಿಚಾರ ಆಗ್ತದೆ, ನಾನಾ ರೀತಿ. ಇದು ಕೆಲವು ತಂದೆ ತಾಯಂದಿರಿಗೂ ಗೊತ್ತಿದ್ದರೂ ಕೂಡ ಇವತ್ತು ಬೈಬಲ್ ಓದಿ ಚೆನ್ನಾಗಿ ಅರ್ಥಕೊಂಡವರಲ್ಲಿ ಕೂಡ ಅವರು ಕೂಡ ಅದನ್ನ ಮಕ್ಕಳನ್ನ ಗದರಿಸ್ತಾ ಇಲ್ಲ. ಕೆಲವೊಂದು ಸೇವಕರುಗಳ ಹೆಂಡತಿಯರೇ ಹೇಳ್ತಾರೆ ಮಕ್ಕಳಿಗೆ, ಅವರ ಪ್ರಾಯ, ಅವರು ಈಗ ಹಾಕೋದೆ ಸ್ಟೈಲ್ ಮಾಡೋದೆ, ಇನ್ಯಾವಾಗ ಹಾಕೋದು, ಇನ್ಯಾವಾಗ ಸ್ಟೈಲ್ ಮಾಡೋದು, ಹಾಗೆ ಮಾಡಿ 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 ಆ ಮಕ್ಕಳನ್ನ ಲೂಸ್ ಬಿಟ್ಟಾಗ ಅವರು ಬಹಳ ಒಂದು ಅಲಂಕಾರಕ್ಕೆ ಬಂದು ಅಲ್ಲಿ ಕೆಟ್ಟು ಹೋಗ್ತಾರೆ. ಇದವ್ರಿಗೆ ಗೊತ್ತಿದ್ರು ಕೂಡ ಇವತ್ತು ಅನೇಕ ಸೇವಕರುಗಳ ಹೆಂಡತಿ, ಅದರಲ್ಲಿ ವಿಶೇಷವಾಗಿ ಕ್ರಿಶ್ಚಿಯನ್ಗಳ ಬೈಬಲ್
ಬೈಬಲ್ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನು ತಿಳಿದವರೇ ಈ ರೀತಿ ಮಾಡೋರಾಗಿದ್ದಾರೆ. ದಯವಿಟ್ಟು ತಪ್ಪು. ಮೈ ತುಂಬ ಬಟ್ಟೆಯನ್ನು ನಮ್ಮ ಹಿರಿಯರು ಯಾವ ರೀತಿ ಧರಿಸ್ತಾ ಇದ್ರೋ ಅದೇ ರೀತಿ ಧರಿಸಿಕೊಳ್ಳಬೇಕು. ಇಲ್ಲದ್ರೆ ನೋಡುವ ಸ್ಟೇಷನ್ ಹೊಡೆದಾಟ ಬಡದಾಟ ಕೊಲೆ ಸ್ಟೇಷನ್ ಅಲ್ಲಿ ಕೋರ್ಟ್ ಅಲ್ಲಿ ಮಾನ ಮರ್ಯಾದೆ ಎಷ್ಟು ಇವತ್ತು ಟಿವಿಗಳಲ್ಲಿ ಬರ್ತಾ ಇದೆ, ಮೊಬೈಲ್ ಕೂಡ ನಾವು ನೋಡ್ಬೋದು, ಪೇಪರ್ ಅಲ್ಲಿ ನೋಡ್ಬೋದು. ಒಂದು ಕೆಟ್ಟ ಹೆಸರು ಮಾನ ಮರ್ಯಾದೆ ಕೂಡ ಊರೊಳಗಡೆ ಇರೋದಿಲ್ಲ. ಕಾರಣ ಯಾವುದು? ಇದುವೇ ಈ ಅಲಂಕಾರ. ಅದರಿಂದ ಆ ರೀತಿ ಮಾಡಿಕೊಳ್ಳಬಾರದು. ಈ ಅಲಂಕಾರದಲ್ಲಿ ಇನ್ನೊಂದು ವಿಷಯ, ಕೈ ಉಗುರಿಗೆ ಬಣ್ಣ ಹೊಡ್ಕೊಳ್ಳುವಂಥದ್ದು, ಕಾಲು ಉಗುರಿಗೆ ಬಣ್ಣ ಹೊಡ್ಕೊಳ್ಳುವಂಥದ್ದು, ತುಟಿಗೆ ಬಣ್ಣ ಹೊಡ್ಕೊಳ್ಳುವಂಥದ್ದು, ಮುಖಕ್ಕೆ ಬೇಕಾದಷ್ಟು ಪೌಡರ್ ಸ್ವಲ್ಪ ಹಾಕುವುದು ಒಳ್ಳೆಯದೇ, ಆದರೆ ಬೇಕಾದಷ್ಟು ಹಾಕೊಳ್ಳುವಂಥದ್ದು. ಈ ಅಲಂಕಾರ ಕೂಡ ಮಾಡಕ್ಕೆ ಹೋಗಬಾರದು. ನಾನಾ ತರದ ಲಿಪ್ಸ್ಟಿಕ್ಗಳಂತೆ ಏನೆಲ್ಲ ಒಂಥರ ಅಸಹ್ಯ. ಇದು ದೇವರಿಗೆ ಅಸಹ್ಯವಾಗಿದೆ. ಹಾಗೆ ಇನ್ನು ಅನೇಕರು ಏನ್ ಮಾಡಿದ್ದಾರೆ, ಸ್ತ್ರೀಯರು ಖಂಡಿತವಾಗಿ ಕೂದಲುಗಳನ್ನು ಅಲಂಕಾರ ಮಾಡಿಕೊಳ್ಳಬಾರದು ಅಂತೇಳಿ ಬೈಬಲ್ ಅಂದ್ರೆ ಆ ಪರಮಾತ್ಮನ ಭಗವಂತನ ಮಾತೇ ಇದೆ. ಆದ್ರೆ ಇವತ್ತು ಪುರುಷರಂತೂ ಅವರು ಪುರುಷ ಬ್ಯೂಟಿ ಪಾರ್ಲರಿಗೆ ಹೋಗಿ ಕಟ್ಟಿಂಗ್ ಮಾಡಿಸಿಕೊಳ್ಳಲೇಬೇಕು ಅಂತ ಇದೆ. ಸ್ತ್ರೀಯರು ಕೂಡ ಇವತ್ತು ಅನೇಕರು ಕಟ್ಟಿಂಗ್ ಮಾಡಿಸಿಕೊಳ್ಳೋರಾಗಿದ್ದಾರೆ, ಕೂದಲುಗಳನ್ನು ಅಲಂಕಾರ ಮಾಡಿಕೊಳ್ಳುವವರಾಗಿದ್ದಾರೆ, ಜಡೆಗೆ ಬಣ್ಣ ಹಚ್ಚಿಕೊಳ್ಳುವವರು ಆಗಿದ್ದಾರೆ. ಕೂದಲು ಉದ್ದ ಕಡಿಮೆ ಇದ್ದರೆ ಉದ್ದ ರೆಡಿಮೇಡ್ ಜಡೆಯನ್ನು ಸಿಕ್ಕಿಸಿಕೊಳ್ಳುವವರು ಕೂಡ ಆಗಿದ್ದಾರೆ. ಇವತ್ತು ಪುರುಷರನ್ನು ಕೂಡ ಅನೇಕ ಸ್ತ್ರೀಯರು ಹುಡುಗಿಯರು ಕೂಡ ಇವತ್ತು ಮೀರಿಸುವವರಾಗಿದ್ದಾರೆ. ದಯವಿಟ್ಟು ಇದೆಲ್ಲ ದೇವರ ದೃಷ್ಟಿಯಲ್ಲಿ ಮಹಾ ಕೆಟ್ಟದು, ದೇವರಿಗೆ ಬಹಳ ಬೇಸರ. ಇಂಥವರ ಮೇಲೆಲ್ಲ ಖಂಡಿತವಾಗಿಯೂ ದೇವರ ಕೋಪ ಇಳಿದು ಬರುತ್ತದೆ. ಇದು ಕೂಡ ಬರೆಯಲ್ಪಟ್ಟಿದೆ ಬೈಬಲ್ ಯೆಶಾಯ ಅಂತ ಹೇಳುವಂತ ಪುಸ್ತಕ 3ನೇ ಅಧ್ಯಾಯ 16ರಿಂದ 21ರವರೆಗೆ ಓದುವಾಗ, ನಿನ್ನ ಅಲಂಕಾರಗಳನ್ನ ನೀನು ಮಾಡಿಕೊಳ್ಳಬೇಡ, ಬರೀ ನೆಲದ ಮೇಲೆ ಕೂತುಕೊಳ್ಳುವ ಹಾಗೆ ನಿನ್ನನ್ನು ಮಾಡ್ತೇನೆ ಅಂತ ನೋಡಿ. ಒಂದು ಸಮಯದಲ್ಲಿ ಏನಾಗ್ತದೆ, ಸುನಾಮಿ, ಚಂಡಮಾರುತ, ಜಲಪ್ರಳಯ, ಬೆಟ್ಟ ಗುಡಿಯೋದು, ವಾಸಕ್ಕೆ ಮನೆ ಇರುವುದಿಲ್ಲ, ಭಯಂಕರ ಅಲಂಕಾರದಿಂದ ಮೆರೆದಿರುತ್ತಾರೆ. ಕಡೆಗೆ ಅಂತ ಸಮಯ ಬಂದಾಗ ಗಂಜಿ ಕೇಂದ್ರ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ಆಕಾಶವೇ ನಿನಗೆ ಹೊದಿಕೆ, ಭೂಮಿಯ ನಿನಗೆ ಹಾಸಿಗೆ, ಆಕಾಶವೇ ನಿನಗೆ ಹೊದಿಕೆ. ಬರೀ ಮಣ್ಣಲ್ಲಿ ಗಂಜಿ ಕೇಂದ್ರಗಳಲ್ಲಿ ಕೆಸರಿನಲ್ಲಿ ಕೂತ್ಕೊಳ್ಬೇಕಂತ ದಿವಸ ಬಂದು ಹೋಗಿದೆ. ಈಗಲೂ ಒಂದೊಂದ್ಸಲ ಬರ್ತಲೇ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವಂಥದ್ದು. ಅದರಿಂದ ಚಿಕ್ಕ ಮಕ್ಕಳಿಂದಲೇ ಅಲಂಕಾರದ ವಿಷಯದ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿಸಿಕೊಡಬೇಕಾಗಿದೆ. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ಹೇಳಿದ್ದೆ. ನಿನ್ನ ಜಡೆಯನ್ನು ಬೆಳ್ಳಿ ಬಂಗಾರಗಳಿಂದ ನೀನು ಅಲಂಕರಿಸಿಕೊಳ್ಬೇಡ, ಮರ್ಯಾದೆಗೆ ತಕ್ಕಾದ ಉಡುಪನ್ನ ತೊಟ್ಟುಕೋ ಅಂತ ಆಗಲೇ ಹೇಳಿದ್ದು. ಅದನ್ನೇ ಮರ್ಯಾದೆಗೆ ತಕ್ಕಾದ ಲೂಸಾದ ಬಟ್ಟೆ, ಚೂಡಿ ಅಥವಾ ಫ್ರಾಕ್, ಮದುವೆ ಆಗದವರು ದಪ್ಪಾದ ವೇಲನ್ನು ಹಾಕೊಂಡು ಮೈ ತೋರಿಸಿಕೊಳ್ಳಬಾರದು. ಅದುವೇ ಇವತ್ತು ಮುಸ್ಲಿಂ ಸಹೋದರಿಯರು ಬುರ್ಕಾ ಹಾಕುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಿಜವಾದ ಪದ್ಧತಿಯಾಗಿದೆ. ನಮ್ಮ ಹಿಂದೂಗಳಲ್ಲಿ ಕೂಡ ನೋಡೋಣ, ಈ ಜೈನ ಈ ಕಡೆ ಉತ್ತರ ಭಾರತದಿಂದ ಅನೇಕರು ಈ ಜೈನರು ಸೇಟುಗಳು ಬರ್ತಾರೆ. ಅವರ ಹೆಂಡತಿಯರು ಕೂಡ ನೋಡಿ ಮೈ ತುಂಬ ಮುಸುಕು ಹಾಕೊಂಡು ಮೈ ತುಂಬ ಬಟ್ಟೆ ಹಾಕೊಂಡೇ ಬರ್ತಾರೆ. ಆದ್ರೆ ಇವತ್ತು ಕೆಲವರನ್ನ ಇವತ್ತು ನೋಡುವಾಗ ಅಸಹ್ಯವಾಗಿದೆ. ಕೆಲವೊಂದು ತಂದೆ ತಾಯಿಗಳು ಅಂತವರಿಗೆ ಸಪೋರ್ಟ್ ಮಾಡೋರಾಗಿದ್ದಾರೆ, ಹೋಗ್ಲಿ ತಾಯಂದಿರು ಅವರಿಗೆ ಸಹಾಯ ಮಾಡೋರಾಗಿದ್ದಾರೆ. ಆದ್ರೆ ಇದು ದೇವರ ದೃಷ್ಟಿಯಲ್ಲಿ ಮಹಾ ಕೆಟ್ಟದು. ಈ ಬಟ್ಟೆಯಿಂದ ಏನಾಗ್ತದೆ ಅಂತ ಅವರಿಗೆ ಗೊತ್ತಿಲ್ಲ, ಅದು ತಿಳಿದವರಿಗೆ ಗೊತ್ತಿರೋದು. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇನ್ನೇನಪ್ಪ, ಬೆಳ್ಳಿ ಬಂಗಾರದಿಂದ ಇದ್ದ ಬಂಗಾರಗಳನ್ನ ತೀರಾ ತೊಟ್ಟುಕೊಂಡು ಹೋಗುವುದು, ಇನ್ನೊಬ್ಬರಿಗೆ ತೋರಿಸಿಕೊಡುವಂಥದ್ದು. ನಮ್ಮ ಹತ್ರ ಇಷ್ಟು ಇದೆ ಅಂತ ತೋರಿಸ್ಕೊಳ್ಳೋಕೋಸ್ಕರ ಆ ಕಳ್ಳರು ಏನ್ ಮಾಡ್ತಾರೆ, ಅವ್ರನ್ನ ಹುಂಚಿ ಹಾಕಿ ಕೊಲೆ ಮಾಡ್ತಾರೆ, ಬಂದು ಮನೆ ನುಗ್ಗುತ್ತಾರೆ. ಗಂಡ ಹೆಂಡತಿ ಜೊತೆ ಹೋದ್ರು ಗಂಡನ್ನು ಹೆಂಡತಿರು ಕೊಂದು ಇದನ್ನ ದೋಚಿಕೊಂಡು ಓಡ್ತಾರೆ. ನಾನಾ ರೀತಿಯಲ್ಲಿ ಬಂಗಾರದ ಒಂದು ಸೊಬಗು, ಈ ಬೆಳ್ಳಿಯ ಚೈನು, ಅದು ಇದಂತ ಅಲಂಕಾರ. ಅದು ಚೈನ್ ಹಾಕಿದ್ರೆ ಸಾಕು, ಅದ್ರಲ್ಲಿ ಒಂದು ಗೆಜ್ಜೆ ಬೇರೆ ಇರಬೇಕು. ಇದು ಕೂಡ ಯೆಶಾಯ 3ನೇ ಅಧ್ಯಾಯ 16ರಿಂದ 21ರವರೆಗೆ ಬರೆಯಲ್ಪಟ್ಟಿದೆ. ನಿನ್ನ ಬೆಳ್ಳಿ ಬಂಗಾರಗಳಿಂದಲೇ ನೀನು ನಾಶವಾಗ್ತೀಯಾ, ನಿನ್ನ ನಾಶನದ ಸಮಯದಲ್ಲಿ ನಿನ್ನ ರಕ್ಷಣೆಗೆ ಯಾರು ಬರುವುದಿಲ್ಲ ಅಂತ ಹೇಳಿ ನೋಡಿ. ಅಂತ ಮನೆಯೇ ಕಳ್ಳತನ, ಅಂತವ್ರ ಪುತ್ತಿಗಳು ಇವತ್ತು ಬಸ್ ಹತ್ತುವಾಗ, ಟ್ರೈನ್ ಹತ್ತುವಾಗ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಎಲ್ಲಿಯೂ ಆದ್ರೂ ಕೂಡ ನೋಡಿ ಅಂತಲ್ಲಿ ಕಳ್ಳತನ ಆಗ್ತದೆ, ಕೊಲೆ ಕೂಡ ನಡೀತದೆ. ಇದಕ್ಕಾಗಿ ಕಾರಣ ಅಲಂಕಾರ. ಆದ್ರಿಂದ ಅಲಂಕಾರಕ್ಕೂ ಕೂಡ ಹೋಗಬಾರದು. ಇದು ಕೂಡ ಒಂದು ವಿಗ್ರಹಕ್ಕೆ ಸಮಾನ. ಅಂದ್ರೆ ಅದೊಂದು ದುಷ್ಟ ಶಕ್ತಿ ಆ ರೀತಿಯೆಲ್ಲ ಮಾಡಿಸುವಂತದ್ದು, ಆಸೆ ತರುವಂತದ್ದು. ಹಾಗೆ ಇವತ್ತು ನೋಡಿ ವಿಗ್ರಹಗಳು ಏನೆಲ್ಲೋ ಅಲಂಕಾರ ಮಾಡ್ತಾರೆ, ಕಡೆಗೆ ಅದು ಏನಾಗ್ತದೆ ಎಲ್ಲವನ್ನ ತೆಗೆದು ಬಿಸಾಡ್ತಾರೆ. ಅದನ್ನ ಹಿಂತಿರುಗಿ ನೋಡೋರು ಕೂಡ ಇಲ್ಲ. ಅದೇ ರೀತಿ ಮನುಷ್ಯನ ಅವತಾರ ಕೂಡ ದಯವಿಟ್ಟು ಅಲಂಕಾರ ಮಾಡಕ್ಕೆ ಹೋಗಬಾರದು.
ಇನ್ನು ಏನಿಲ್ಲಪ್ಪ ಅಂದ್ರೆ ಪ್ರಾಪಂಚಿಕದ ಒಂದು ಆಸೆ. ದೇವರು ಕೊಟ್ಟಿದ್ರಲ್ಲಿ ನಾವು ಎಷ್ಟೇ ಚೆನ್ನಾಗಿ ಅರ್ಥರು ಕೂಡ ಹೋಗೋದಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಆಸ್ತಿ ಪಾಸ್ತಿ ಮನೆ ಅದು ಬೇಕು ಇದು ಬೇಕು ಅಂದ್ರೆ ಪ್ರಾಪಂಚಿಕ ಆಸೆ. ಇದುವೇ ಆಸ್ತಿ ಪಾಸ್ತಿ ಮೇಲೆ ಆಸೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಆಮೇಲೆ ಬೆಳ್ಳಿ ಬಂಗಾರಗಳಿಂದ ಆಸೆ, ಕೂದಲುಗಳನ್ನು ಅಲಂಕಾರ ಮಾಡ್ಕೊಳ್ಳುವಂಥದ್ದು, ಬಟ್ಟೆಗಳಲ್ಲಿ ಅಲಂಕಾರ ಮಾಡ್ಕೊಳ್ಳುವಂಥದ್ದು. ಇದು ಪುರುಷರು ಕೂಡ ಅನೇಕರು ಇವತ್ತು ಕಮ್ಮಿ ಇಲ್ಲ. ನಾನಾ ತರದ ಬಟ್ಟೆಗಳನ್ನು ಹಾಕೊಂಡು ಆ ಪ್ಯಾಂಟ್ ಶರ್ಟು ಅರ್ಧ ಶರ್ಟ್ಗಳನ್ನ ಹಾಕೊಳ್ತಾರೆ. ಬಗ್ಗಿದ್ರು ಹಿಂದೆ ಕಾಣ್ತದೆ, ನೆಟ್ಟಾಗಿ ನಿತ್ರು ಕಾಣ್ತದೆ. ಇದು ಪುರುಷರಲ್ಲಿ ಕೂಡ ಬಹಳ ಒಂದು ಅಸಹ್ಯ. ಕೂದಲು ಗಡ್ಡಗಳಲ್ಲಿ ಅಲಂಕಾರ ಆಗ್ಬಾರ್ದು, ಮೈ ತುಂಬಾ ಬಟ್ಟೆ ಹಾಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪುರುಷರಲ್ಲಿ ಕೂಡ ಈ ರೀತಿಯಾಗಿ ನಡ್ಕೊಳ್ಬೇಕಾಗಿದೆ. ಹಾಗೆ ಇನ್ನು ಕೆಲವರು ಏನಾಗಿದೆ ಅಂದ್ರೆ ರಾಜಕೀಯ ಕೂಡ ಸರಿಯಾಗಿ ನೋಡಕ್ ಹೋದ್ರೆ ಅದು ದೇವರಿಂದಲೇ ಬಂತು. ಆದಿ ಕಾಲದಲ್ಲಿ ಬೈಬಲ್ ನೋಡುವಾಗ ಅಂದ್ರೆ ಅಂಥವರು ಉತ್ತಮವಾದ ಒಂದು ಆಡಳಿತವನ್ನ ನಡೆಸಬೇಕು. ಇಲ್ಲದ್ರೆ ಅವರಿಗೂ ಬಹಳ ಶಿಕ್ಷೆ ಬರ್ತದೆ. ಜನಗಳಿಗೆ ತೊಂದರೆ ಮಾಡಿಕೊಂಡು ನಾನಾ ರೀತಿ ಸರ್ಕಾರದ ಹಣ ತಿಂದುಕೊಂಡು, ಜನಗಳ ಹಣ ತಿಂದುಕೊಂಡು, ಅವ್ರು ಬೇಕಾದಾಗೆ ಮಾಡಿಕೊಂಡು ಮಾಡಿದ್ರೆ ಕಡೆಗೆ ಅವರಿಗೆ ಮಾತ್ರವಲ್ಲ ಅವರ ಮಕ್ಕಳಿಗೂ ದೋಷಗಳು ಬಂದು ಹೋಗಿರ್ತವೆ. ಅನ್ಯಾಯದಲ್ಲಿ ಮಾಡಿದ್ದು ಸಂಪೂರ್ಣ ನಾಶ ಆಗ್ಲೇಬೇಕು ಅಂತ ಎಲ್ಲಾ ಗ್ರಂಥಗಳಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಇದೆಲ್ಲವೂ ದುಷ್ಟ ಶಕ್ತಿಯ ಸಹವಾಸವಾಗಿದೆ. ಇದೆಲ್ಲವನ್ನು ಒಂದೇ ಮಾತಲ್ಲಿ ಆರಾಧನೆ ಅಂದ್ರೆ ಸೈತಾನನ ಕೆಲಸ. ಇದು ದೇವರನ್ನ ಅರಿಯೋದಕ್ಕಿಂತ ಮೊದಲು ಉದಾಹರಣೆಗೆ ಅಂಥದ್ದು ನಮ್ಮ ಜೀವಿತದಲ್ಲಿ ನಡೆದು ಹೋಗಿದ್ರೆ, ದೇವರ ದರ್ಶನವಾದ ಮೇಲೆ ಎಲ್ಲವನ್ನು ತಿಳ್ಕೊಂಡ ಮೇಲೆ, ದೇವರು ತಿಳಿಪಡಿಸಿದ ಮೇಲೆ ಅದನ್ನ ಬಿಟ್ಟು ಜೀವಿಸಬೇಕಾಗಿದೆ. ಇಂಥ ವಿಷಯಗಳನ್ನ ಇಲ್ಲದ ಹೋದ್ರೆ ಶಿಕ್ಷೆ ಬರೋದ್ರಲ್ಲಿ ಖಂಡಿತವಾಗಿಯೂ ಯಾವುದೇ ಸಂಶಯವಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕಣ್ಣೀರು ಹಾಕೊಂಡು ಕೂತುಕೊಳ್ಳುವಂತ ದಿವಸ ಬಂದೇ ಬರುತ್ತದೆ, ಬಂದು ಹೋಗಿದೆ, ಬಂದೇ ಬರುತ್ತದೆ. ಆದ್ರೆ ಇದು ದೇವರನ್ನ ಅರಿಯದವರಿಗೆ ಗೊತ್ತಿಲ್ಲ. ದೇವರು ಯಾರಿಗೆ ದೇವರನ್ನು ತಿಳಿಯಪಡಿಸಿದ್ರೋ, ದರ್ಶನ ಕೊಟ್ಟರೋ, ಗ್ರಂಥದ ಮೂಲಕವೋ ಅಥವಾ ಉಪದೇಶದ ಮೂಲಕವೋ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾಗಿದೆ, ಇದು ವಿಗ್ರಹಕ್ಕೆ ಸಂಬಂಧಪಟ್ಟಿದ್ದು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೆದುಕೊಳ್ತಾರೋ ಅವರಲ್ಲಿ ಎಲ್ಲರಲ್ಲಿ ದುಷ್ಟ ಕಾರ್ಯ, ಸೈತಾನ್ ಅಂದ್ರೆ ದುಷ್ಟ ಶಕ್ತಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನು ಏನ್ ಮಾಡ್ತಾನೆ, ಇತರ ಕೆಟ್ಟವರೊಂದಿಗೆ ಇಲ್ಲಿ ಹಾಳು ಮಾಡ್ತಾ ಇದ್ದಾನೆ. ಇದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು. ಅದಕ್ಕೆ 1ನೇ ಕೀರ್ತನೆ ನಮ್ಗೆ ಬಹಳ ಚೆನ್ನಾಗಿ ಎಚ್ಚರಿಸ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತರ ಪಥದಲ್ಲಿ ಕಾಲೂರದೆ, ಧರ್ಮನಿಂದ ಕೊರಡನೆ ಕೂತುಕೊಳ್ಳದೆ, ಹಗಲು ഇരുಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯ ಅಂತ. ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತ. ಅದು ಹಿಂದೆ ನಾವು ಎಲ್ಲಾ ಗ್ರಂಥಗಳಲ್ಲಿ ಹೆಸರುಗಳು ಏನು ಅಂತ ತಿಳಿದುಕೊಂಡಿದ್ದೇವೆ. ಆ ಮಾತನ್ನ ಕೇಳಿ ನಾವು ಮುಂದೆ ಸಾಗಬೇಕಾಗಿದೆ. ಅಂತವ್ರನ್ನ ಬಿಟ್ಟು ಇವತ್ತು ದೇವರನ್ನ ಅರಿತುಕೊಂಡು ಕೂಡ ನಾವು ಇಂಥವರ ಸಹವಾಸ ಮಾಡಿದ್ರೆ ಖಂಡಿತವಾಗಿ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇನ್ನು ಮುಂದಿನ ವಿಷಯ ಏನಪ್ಪಾ ಅಂದ್ರೆ, ದೇವರೊಂದು ಮಾತನ್ನು ಹೇಳಿದ್ದಾರೆ, ದೇವರ ಹೆಸರನ್ನು ಕೆಟ್ಟದಕ್ಕಾಗಿ ಉಪಯೋಗಿಸಬಾರದು ಅಂತೇಳಿ. ದೇವರ ಹೆಸರನ್ನ ಕೆಟ್ಟದಕ್ಕಾಗಿ ಉಪಯೋಗಿಸಬಾರದು. ಯಾವುದಕ್ಕಾಗಿ ಕೆಟ್ಟದಕ್ಕಾಗಿ ಉಪಯೋಗಿಸ್ತೇವೆ? ಉದಾಹರಣೆಗೆ ಇವತ್ತು ಒಂದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅಣ್ಣ ತಮ್ಮಂದಿರು, ನೆರೆಕರೆಯವರೇ ಇರ್ಬೋದು, ಏನೇ ಇರ್ಬೋದು, ಸುಳ್ಳು ಹೇಳುವಂಥದ್ದು, ಯಾವುದೇ ವಿಚಾರದಲ್ಲಿ ಸುಳ್ಳು ಹೇಳುವಂಥದ್ದು. ಆಗ ನಾನು ದೇವರಾಣೆಗೆ ನಾನು ಹೇಳಲಿಲ್ಲ, ಸೂರ್ಯನಾಣೆ ನಾನು ಹೇಳಲಿಲ್ಲ, ಚಂದ್ರನಾಣೆ ನಾನು ಹೇಳಿಲ್ಲ, ನನ್ನ ಮಕ್ಕಳಾನೆ ಹೇಳಲಿಲ್ಲ, ನನ್ನ ಹೃದಯದಾನೆ ಹೇಳಲಿಲ್ಲ ಅಂತ ಹೇಳುವಂಥದ್ದು, ಮಕ್ಕಳ ತಲೆ ಮುಟ್ಟಿ ಪ್ರಮಾಣ ಮಾಡುವಂಥದ್ದು, ಭೂಮಿ ಒಳಗಡೆ ಮನೆಯೊಳಗಡೆ ಕೈ ಹೊಡೆದು ಆಣೆ ಹಾಕುವಂಥದ್ದು, ಭೂಮಿಯ ಮೇಲೆ ಆಣೆ ಹಾಕುವಂಥದ್ದು ಇವತ್ತು ಬಹಳ ಇದ್ವಿ. ಅದರಲ್ಲಿ ವಿಶೇಷವಾಗಿ ರಾಜಕಾರಣಿಗಳಲ್ಲಿ, ಪೋಕರ್ಗಳಲ್ಲಿ ಇದು ನಡೀತಾ ಇದೆ. ನಾವು ಇದನ್ನ ಕಾಣಬಹುದು. ಆಣೆ ಹಾಕ್ಬಿಡೋದು, ಆ ದೇವಸ್ಥಾನಕ್ಕೆ ಬಾ, ಈ ದೇವಸ್ಥಾನಕ್ಕೆ ಬಾ, ಅಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ ಅಂತ ಇದು ಮಾಡುವುದು ಮಹಾ ತಪ್ಪು. ಇದು ಕೂಡ ಅಂಥವ್ರು ಯಾರು ಈ ಸುಳ್ಳು ಹೇಳಿ ಆಣೆ ಹಾಕೊಂಡು ಹೋಗ್ತಾರೋ ಖಂಡಿತವಾಗಿ ದೇವರ ದೃಷ್ಟಿಯಲ್ಲಿ ಬಹಳ ಶಾಪಗ್ರಸ್ತರು. ಅವರು ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಆಮೇಲೆ ಅವರ ಮಕ್ಕಳ ಮೇಲೆ, ಮಕ್ಕಳ ತಲೆ ಮೇಲೆ, ಮಕ್ಕಳ ಹೃದಯದ ಹಿಡಿದು ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ಬಿಡೋದು, ಇನ್ನೊಬ್ಬರ ಹೃದಯವನ್ನು ಮುಟ್ಟು ಬಿಡೋದು, ಇಂಥವ್ರನ್ನೆಲ್ಲ ನನ್ನ ಸಹೋದರ ಸಹೋದರಿಯ ದೂರ ಇಡಿ. ಖಂಡಿತವಾಗಿ ಇಂಥವ್ರೆಲ್ಲ ಬಹಳ
ಬಹಳ ಶಾಪಗ್ರಸ್ತರು. ಸತ್ಯವೇ ಹೇಳಬೇಕು, ಏನಿದ್ರು ಆಗ್ಬೋದು, ಇಲ್ಲದಿದ್ರು ಆಗ್ಬೋದು, ಏನೇ ಆಗ್ಬೋದು. ಸೊ ಇನ್ನೊಬ್ಬರಿಗೆ ಬೈಯೋದು, ಮಾಡೋದು, ತಪ್ಪಿಸಿಕೊಳ್ಳೋದು, ತಪ್ಪು ಮಾಡೋದು, ದೇವರ ಆಣೆ ಹೇಳಿ ಸರಿ ಮಾಡಿಸಿಕೊಳ್ಳೋದು, ಇತರರನ್ನ ಕಣ್ಣೀರು ಹಾಕ್ಸೋದು, ಸುಳ್ಳಿನಿಂದಾಗಿ ಇನ್ನೊಬ್ಬರನ್ನ ಕೆಡಿಸುವಂಥದ್ದು, ಇನ್ನೊಬ್ಬರನ್ನು ಕೊಲೆ ಮಾಡುವಂತ ಕೂಡ ಸುಳ್ಳಿನಿಂದ ಅನೇಕ ಕುಟುಂಬ, ಸಂಸಾರ, ಮನುಷ್ಯರ ಇವತ್ತು ನಾಶವಾಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನಾಗ್ತದೆ, ಇದು ಒಂದು ಕಡೆ ಜಾಸ್ತಿ ಮನೆಯಲ್ಲಿ ನಡೆಯುವಂಥದ್ದು, ಅತ್ತೆ ಸೊಸೆಯಂದಿರಲ್ಲಿ ಬಹಳ ನಡೆದು ಹೋಗುವಂಥದ್ದು. ಆಮೇಲೆ ಅಣ್ಣ ತಮ್ಮಂದ್ರಲ್ಲಿ ಪ್ರತಿಯೊಂದು ಜಾಸ್ತಿ ನಡೆಯುವಂಥದ್ದು ಅತ್ತೆ ಸೊಸೆಯರಲ್ಲಿ. ಆದ್ರಿಂದ ಆಮೇಲೆ ಈ ಬಡ್ಡಿಗೆ ಹಣ ಕೊಟ್ಟು ಕುಟುಂಬ ಆಸ್ತಿ ಪಾಸ್ತಿಯನ್ನ ನಾಶ ಮಾಡೋರು, ಇನ್ನೊಬ್ಬರಿಗೆ ತೊಂದರೆ ಕೊಡೋರು, ಇಂಥವರೇ ಈ ಬಹಳ ಆಣೆ ಹಿಡಿಯಕ್ಕೆ ಹೋಗೋದು. ಹಾಗೆ ಜಾಸ್ತಿ ಆಣೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಖಂಡಿತವಾಗಿ ಸತ್ಯವೇ ಪ್ರತಿ ಒಂದನ್ನ ದೇವರು ಪರಲೋಕದಲ್ಲಿಂದ ವೈಕುಂಠದಲ್ಲಿ ಕೂತು ಆಕಾಶದಿಂದ ಕೆಳಗೆ ಇಣಿಕಿ ನೋಡೋರಾಗಿದ್ದಾರೆ. ದೇವರ ಮೂರನೇ ಆತ್ಮ, ಪವಿತ್ರಾತ್ಮ ಅಂದ್ರೆ ಪರಮಾತ್ಮ, ಇದೆಲ್ಲವನ್ನ ಗಮನಿಸುವವನಾಗಿದ್ದಾನೆ. ಇಲ್ಲಿಂದ ಕೈಲಾಸಕ್ಕೆ ತಂದೆಯಾದ ದೇವರಂದ್ರೆ ಸಾಕ್ಷಾತ್ ಪರಬ್ರಹ್ಮನಿಗೆ ಅಂದ್ರೆ ಯಹೋವನಿಗೆ ಪ್ರತಿ ಒಂದನ್ನು ತಿಳಿಸುವವರು ಆಗಿದ್ದಾರೆ. ಸ್ಪಷ್ಟವಾಗಿ ದೇವರ ಮಾತನ್ನ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಕಡೆಗೆ ಸೂರ್ಯನಾನೆ, ಚಂದ್ರನಾನೆ, ಭೂಮಿಯಾನೆ ಹಾಕಲೇಬಾರದು. ಭೂಮಿ ದೇವರ ಪಾದಪೀಠವಾಗಿದೆ, ಆಕಾಶವೇ ದೇವರ ಸಿಂಹಾಸನವಾಗಿದೆ. ಸೂರ್ಯನು ಇಡೀ ಮನುಷ್ಯ, ಪಶು, ಪ್ರಾಣಿಗಳಿಗೆ ಬದುಕಕ್ಕಾಗಿ ಸೂರ್ಯನ ಬೆಳಕು, ಆ ಬೆಳಕಿನ ಮೂಲಕ ಒಂದು ಶಕ್ತಿ ಇಳಿದು ಬರುವಂಥದ್ದು. ಅದಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ರಾತ್ರಿ ಚಂದ್ರ ನಕ್ಷತ್ರಗಳನ್ನು ತಂಪುಗಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲ ಆಣೆ ಹಾಕ್ಲಿಕ್ಕೆಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಕಾಶದ ಮೇಲೆ ಆಣೆ ಹಾಕ್ತಾರೆ ಅಂದ್ರೆ ಪರಲೋಕಕ್ಕೂ ಭೂಮಿಗೂ ಅದರ ಮಧ್ಯೆ ಇರುವಂಥದ್ದು ಆಕಾಶ. ಅದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಮೇಲೆ ಅದು ಕೂಡ ದೇವರ ಸೃಷ್ಟಿಯಾಗಿದೆ. ಹಾಗೆ ತನ್ನ ಮಕ್ಕಳನ್ನು ಕೂಡ ಆಣೆ ಹಾಕಿ ಅನೇಕ ಪಾಪಗಳು ಮಕ್ಕಳ ಮೇಲೆ ಬರುವಂತ ಸಂದರ್ಭ ಕೂಡ ಇದೆ. ಆದ್ರಿಂದ ದಯವಿಟ್ಟು ಇದು ದೇವರಿಗೆ ಕೆಟ್ಟ ಹೆಸರು ತರಬಾರದು. ಏನಿದ್ರು ಆಣೆ ಹಾಕ್ಲಿಕ್ಕೆ ಹೋಗಬಾರದು. ಏನಿದ್ರು ಸತ್ಯವನ್ನು ಹೇಳುವಂಥದ್ದು. ಕಷ್ಟ, ಸಂಕಟ, ದುಃಖಗಳು ಬರಲಿ, ಏನೇ ಬರಲಿ, ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಎಲ್ಲವೂ ಈ ಒಂದು ಕಳ್ಳತನವನ್ನು ಕೂಡ ಮಾಡ್ತಾರೆ. ಕಳ್ಳತನ ಮಾಡಿಬಿಟ್ಟು ನಾನು ಕದಿಲೇ ಇಲ್ಲ, ನಾನು ಸುಳ್ಳು ಕದಿಲೇ ಇಲ್ಲ, ನಾನು ಮಾಡಿರ್ತಾರೆ. ಆದರೆ ಅದನ್ನ ಇವರು ಏನ್ ಮಾಡ್ತಾರೆ, ಅಲ್ಲಿಂದ ರಕ್ಷಿಸಿಕೊಳ್ಳಕ್ಕೋಸ್ಕರ ಆಣೆ ಹಾಕ್ಬಿಡ್ತಾರೆ. ದೇವರಣೆಗೂ ನಾನು ಕದ್ದಿಲ್ಲ, ನಾನು ಕದ್ದೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ. ನೋಡಿ, ಇವತ್ತು ಅನೇಕರು ಎಂತೆಂಥ ಚಿನ್ನಗಳನ್ನ ಹೊರದೇಶಗಳಿಂದೆಲ್ಲ ಕದ್ದುಕೊಂಡು ಬಂದು ಇಲ್ಲಿ ಏನಾಗ್ತಾರೆ, ನಾನು ಆ ರೀತಿ ಸಿಕ್ಕಾಕೊಂಡು ಜೈಲಲ್ಲಿ ಕೊಳಿತಾ ಇದ್ದಾರೆ. ಕಡೆಗೆ ಅವರು ಕೂಡ ಹೇಳೋದು ದೇವರ ಹೆಸರನ್ನೇ, ನಾನು ಕದ್ದೇ ಇಲ್ಲ. ಮನೆ ನುಗ್ಗಿ ಮನೆ ಕದಿಯೋದು. ಕಡೆಗೆ ಅಯ್ಯೋ ನನಗೆ ಗೊತ್ತಿಲ್ಲ, ಇಲ್ಲಿ ಗೊತ್ತಾಗ್ಬಿಟ್ಟದ್ದು, ನಾನು ಕದ್ದೇ ಇಲ್ಲ, ಆ ದೇವರಾಣೆ, ಈ ದೇವರಾಣೆ, ಅಲ್ಲಿ ಆಣೆ ಮಾಡೋಣ, ಇಲ್ಲಿ ಆಣೆ ಮಾಡೋಣ, ಆ ಸ್ಥಳಕ್ಕೆ ಬನ್ನಿ, ಈ ಸ್ಥಳಕ್ಕೆ ಬನ್ನಿ ಮಾಡಿರ್ತಾರೆ. ಒಂದು ವೇಳೆ ಮಾಡದೆ ಹೋದ್ರೆ ಅದು ಖಂಡಿತವಾಗಿ ದೇವರಿಗೆ ಅದು ಕೂಡ ಗೊತ್ತಿದೆ. ಮಾಡಿ ರೀತಿ ಆಣೆ ಹಾಕುವಂಥದ್ದು ಇದು ಮಹಾ ಅಪರಾಧ. ಅನ್ಯಾಯದ ಸಂಪತ್ತು. ಅವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಹಿಂದೆ ಕೂಡ ನಾನು ಬಹಳ ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ಈ ರೀತಿ ಮಾಡಿದವರು ಉದ್ಧಾರ ಆಗೋದಿಲ್ಲ. ಒಂದು ವೇಳೆ ಸ್ವಲ್ಪ ದಿವಸ ಮಾತ್ರ ಉದ್ಧಾರ ಆಗ್ಬಹುದು. ಆಮೇಲೆ ಕಳ್ಳತನದಲ್ಲಿ ಸಂಪಾದನೆ ಮಾಡಿದ್ದು, ಇನ್ನೊಬ್ಬರ ಮನ ನೋಯಿಸಿದ್ದು, ಕಡೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದುಬಿಟ್ಟು ಕಾಲು ಕಟ್ ಮಾಡೋದು, ಕೈ ಕಟ್ ಮಾಡೋದು, ದೊಡ್ಡ ದೊಡ್ಡ ಆಪರೇಷನು, ಅದು ಆಸ್ಪತ್ರೆ, ದೊಡ್ಡ ದೊಡ್ಡ ಕಾಯಿಲೆಗಳು, ಲಕ್ಷ ಸುರಿಯೋದು, ಹೆಂಡತಿ ಮಕ್ಕಳಿಗೂ, ನಾನಾ ರೀತಿ ಮಕ್ಕಳಿಗೂ ಬೇಡಾದ ವಿಚಾರಗಳು, ಬೇಡದ ಕೆಲಸಗಳು, ಕೋರ್ಟು ಕಚೇರಿ ಸ್ಟೇಷನು, ಸರ್ವನಾಶ. ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗ್ಲಿಕ್ಕೆ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬಹಳ ಸಲ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಇದರ ಬಗ್ಗೆ ಕೂಡ ಆಣೆ ಹಾಕಲೇಬಾರದು, ಕದಿಲಿಕ್ಕೂ ಹೋಗಬಾರದು. ಇನ್ನು ಕೆಲವರಿಗೆ ಚಾಡಿ ಆ ಕಡೆ ಈ ಕಡೆ ಚಾಡಿ ಹೇಳುವಂಥದ್ದು, ಜಗಳಸುವಂಥದ್ದು. ಕಡೆಗೆ ಅದಕ್ಕೂ ಆಣೆ ಹಾಕೊಡೋದು, ನಾನು ಹೇಳಲೇ ಇಲ್ಲ, ನಾನು ಮಾಡಲೇ ಇಲ್ಲ ಅಂತೇಳಿ. ಇದು ಕೂಡ ಬಹಳ ದೊಡ್ಡ ಶಾಪ. ಆಮೇಲೆ ಇನ್ನೊಬ್ಬರ ಬಗ್ಗೆ ದೂರು ಹೇಳುವಂಥದ್ದು. ಅವರು ಏನೇ ತಪ್ಪು ಮಾಡದಿದ್ರು ಕೂಡ ಹೋಗಿ ದೂರು ಹೇಳಿ ಜಗಳ ಹಚ್ಚುವಂಥದ್ದು, ಬೆಂಕಿ ಹಚ್ಚಿ ಬಿಡುವಂಥದ್ದು. ಇದು ಕೂಡ ಬಹಳ ಎಚ್ಚರ. ಇದು ನೆರೆಕರೆ ಹಳ್ಳಿಗಳು, ಮನೆಗಳು ಎಲ್ಲಿ ಜಾಸ್ತಿದವೋ ಅಲ್ಲಿ ಇದುವೇ ನಡೆಯುವಂಥದ್ದು. ಆದ್ರಿಂದ ಬಹಳ ಎಚ್ಚರ. ಅವರಿಗೆ ಶಾಂತಿ ಸಮಾಧಾನ ಇರುವುದೇ ಇಲ್ಲ. ಬೆಳಗಾದ್ರೆ ಇದ್ರೆ ಇನ್ನೊಬ್ಬರ ಮನೆಯ ಬಗ್ಗೆ ಯೋಚನೆ ಮಾಡುವಂಥದ್ದು, ಚಾಡಿರುವಂಥದ್ದು, ಜಗಳ ಹಚ್ಚುವಂಥದ್ದು. ಕಡೆಗೆ ಅವ್ರಿಗೆ ಬರುವ ಶಿಕ್ಷೆ ಎಲ್ರಿಗೂ ಗೊತ್ತಾಗ್ತದೆ. ಆ ಸಮಯದಲ್ಲಿ ಎಲ್ರು ಹೇಳ್ಕೊಳ್ತಾರೆ, ನೋಡೋ ದಾರಿ ಚಾಡಿ ಹೇಳಿದ್ದು
ದೂರು ಹೇಳಿದ್ರು, ಹಾಗೆ ಮಾಡಿದ್ಲು, ಹೀಗೆ ಮಾಡಿದ್ಲು, ಈಗ ನೋಡವಳ ಪರಿಸ್ಥಿತಿ, ಎದ್ದು ನಡೆಯಕ್ಕೆ ಆಗೋದಿಲ್ಲ, ಆ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬಂದಿದೆ ಅಂತೇಳಿ ಇನ್ನೊಬ್ರು ಹೀಯಾಳಿಸಿಕೊಳ್ಳುವಾಗಿ ಕೂಡ ಆಗ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ದೇವರ ಮೇಲೆ ನಾವು ಕೆಟ್ಟ ಹೆಸರು ತರಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವನ್ನೇ ನುಡಿಯಬೇಕು. ಒಳ್ಳೆ ಕಾರ್ಯಗಳಿಗಾಗಿ ಮಾತ್ರ ನಾವು ಪ್ರಾರ್ಥಿಸುವಾಗಲೂ ದೇವರೇ ಅವರಿಗೆ ಇಂಥ ಒಂದು ನೀಚ ಬುದ್ಧಿಯಲ್ಲಿದ್ದಾರೆ, ಈ ರೀತಿಯಲ್ಲಿದ್ದಾರೆ, ಅವರನ್ನು ಬಿಡುಗಡೆ ಮಾಡಪ್ಪ ಅಂತ ನಾವು ಪ್ರಾರ್ಥಿಸಬೇಕು ಹೊರತು ಖಂಡಿತವಾಗಿ ಅದು ದೇವರ ಕೆಲಸ ಎಂದು ಯಾವಾಗಲೂ ಹೇಳಬಾರದು. ದೇವರ ಬಗ್ಗೆ ಅವರಿಗೆ ನಾವು ತಿಳಿಸುವಂಥದ್ದು, ಇದನ್ನು ಬಹಳ ಎಚ್ಚರವಾಗಿ ಉಪಯೋಗಿಸುವಂಥದ್ದು. ಒಂದು ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಹೊರತು ಬೇರೆ ವಿಚಾರಗಳಿಗೆ ಪ್ರಾರ್ಥಿಸಲು ಹೋಗಲೇಬಾರದು. ದೇವರ ನಾಮಕ್ಕೆ ಕೇಳಿದ್ದು, ದೇವರ ಹೆಸರನ್ನು ಕೆಟ್ಟದಕ್ಕಾಗಿ ಯಾವಾಗಲೂ ಉಪಯೋಗಿಸಬಾರದು. ಬೈಬಲ್ ಹೇಳ್ತದೆ, ನನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬೇಡಿರಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಅಯೋಗ್ಯ ಕಾರ್ಯಕ್ಕಂದ್ರೆ ಕೆಟ್ಟ ವಿಚಾರಗಳಿಗೆ. ಈಗ ನಾವು ಹಿಂದೆ ಕೂಡ ವಿಗ್ರಹಾರಾಧನೆ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ. ಈ ಲೋಕದ ವಿಷಯಗಳಿಗೆ ತಪ್ಪು ಮಾಡುವುದು, ಅಲ್ಲಿ ಬೇಕಾದಷ್ಟು ಕಾಯಿಲೆ ಕಸಗಳು ಬರುವಂತದ್ದು, ಅದೆಲ್ಲ ಅಯೋಗ್ಯ ಕಾರ್ಯವಾಗಿದೆ. ಎಲ್ಲಾ ಕಾರ್ಯಕ್ಕೂ ದೇವರ ಹೆಸರನ್ನ ಎತ್ತಬಾರದು. ಅವರೆಲ್ಲ ದೇವರುಗಳೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ದೇವರ ದಿನ ಅಂದ್ರೆ ದೇವರು ಕೊಟ್ಟಂತ 10 ದಶಾಜ್ಞೆಗಳಲ್ಲಿ 4ನೇ ಆಜ್ಞೆಯಾಗಿದೆ ದೇವರ ದಿನ ಶನಿವಾರ. ಇದೇ ಸಬ್ಬತ್ ದಿವಸ. ನಿಜವಾಗ್ಲೂ ಪ್ರತಿ ವಾರಕ್ಕೆ ದೇವರು ನಮಗೆ 7 ದಿವಸವನ್ನ ಕೊಟ್ಟಿದ್ದಾರೆ. 6 ದಿವಸ ಸರಿಯಾಗಿ ದುಡಿಯುವಂಥದ್ದು, 7ನೇ ದಿವಸ ವಿಶ್ರಾಂತಿ. ಇದನ್ನು ಕೂಡ ಮೊನ್ನೆ ಕೂಡ ನಾವು ಅನೇಕ ಸಲ ತಿಳಿದುಕೊಂಡಿದ್ದೇವೆ. ಮತ್ತೊಂದ್ಸಲ ಎಚ್ಚರಗೊಳಿಸುವಂಥದ್ದು. ಯಾಕೆಂದ್ರೆ ನಮ್ಗೆ 7ನೇ ದಿವಸ ನಮ್ಮ ಪಾಪಗಳು ಅಂದ್ರೆ 6 ದಿವಸದಲ್ಲಿ ಕಣ್ಣು, ಕೈ, ಕಾಲು ಎಲ್ಲವೂ ನಮಗೆ ಏನ್ ಮಾಡ್ತೇವೆ, ಬಹಳ ಪಾಪ ಮಾಡಿರ್ತದೆ. ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಕುಸು ಅಥವಾ ಬೆರಳು ತೋರಿಸೋದು, ಆಗ್ಲೇ ಹೇಳಿದಾಗೆ ಏನೇನೋ ಮಾತಾಡುವಂಥದ್ದು, ಇದೆಲ್ಲ ಬಂದು ಹೋಗಿರ್ತದೆ. ಅದಕ್ಕಾಗಿ ನಾವು ಪರಿಹಾರಕ್ಕೋಸ್ಕರ 7ನೇ ದಿವಸ ವಿಶ್ರಾಂತಿ, ನಮಗೊಂದು ವಿಶ್ರಾಂತಿ, ಪಾಪ ಪರಿಹಾರಕ್ಕೂ ಕೂಡ ಒಳ್ಳೆಯದು. ಈಗ ಒಬ್ಬೊಬ್ರು 7ನೇ ದಿವಸ ಏನ್ ಮಾಡ್ತಾರೆ ಅಂದ್ರೆ ಉಪವಾಸ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ಅರ್ಥವಾಗಿದೆ. ಹಾಗೆ ಪ್ರತಿ ದಿವಸ ಶನಿವಾರ ಅಂದ್ರೆ, ಇದು ನಮ್ಮ ಭಾರತ ದೇಶದಲ್ಲಿ ಕಾನೂನೇ ಬೇರೆ ಇದೆ. ಬೇರೆ ಇದ್ರೂ ಕೂಡ ಒಂದೊಂದು ಕಡೆ ಇದನ್ನು ಉಪಯೋಗಿಸ್ಕೊಳ್ತಾರೆ. ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿವಸ ಮಾತ್ರ ಕೆಲಸವನ್ನ ಮಾಡ್ತಾರೆ. ಈ ಶನಿವಾರ ಮತ್ತು ಭಾನುವಾರ ರಜೆ ತಗೊಳ್ಳುವವರು ಇದ್ದಾರೆ. ಅದು ಇದು ಬೈಬಲ್ ಓದಿ ದೇವರನ್ನ ಹಿಂಬಾಲಿಸುವವರು ಮಾತ್ರ. ದೇವರ ನಾಮಕ್ಕೆ ಸ್ತೋತ್ರ. ಇದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಇದೇ ಒಂದು ಕಾನೂನು. ಆದರೆ ನಮ್ಮ ಭಾರತ ದೇಶದಲ್ಲಿ ಕಾನೂನು ಬದಲಾಗಿದ್ದರಿಂದ ಇಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವುದು ಬಹಳ ಕಡಿಮೆ. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿ ದಿವಸ ಬೆಳಿಗ್ಗೆ ಆದಷ್ಟು ಬೇಗ ಎದ್ದು, ಕನಿಷ್ಠ ಪಕ್ಷ ಒಂದು 5:30 ಗಂಟೆ ಒಳಗಡೆ ಆದ್ರೂ ಎದ್ದು ಚೆನ್ನಾಗಿ ಮುಖ ಎಲ್ಲ ತೊಳ್ಕೊಂಡು, ಕೈಕಾಲುಗಳನ್ನ ತೊಳ್ಕೊಂಡು, ಅಥವಾ ಸ್ನಾನ ಮಾಡೋಕಷ್ಟು ಬೇಗ ಆಗೋದಿಲ್ಲ. ಆದ್ರೆ ದೇವರಲ್ಲಿ ಏನ್ ಬೇಕು, ದೇವರಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕು. ದೇವರ ವಿಷಯಗಳನ್ನು ಚೆನ್ನಾಗಿ ಅರ್ಥಕೊಂಡ ಮೇಲೆ ಅಥವಾ ಅರ್ಥಕೊಳ್ತಾ ಇರುವಾಗ ದೇವರ ನಾವು ಯಾವ ರೀತಿಯಲ್ಲಿ ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇವೆ ಅಂತ ತಿಳ್ಕೊಂಡು ನಾವು ಪಶ್ಚಾತ್ತಾಪ ಪಡಬೇಕು. ಮಕ್ಕಳಿಗೂ ಅದನ್ನೇ ಕಳಿಸಿಕೊಡ್ಬೇಕು. ಸಣ್ಣ ಮಕ್ಕಳಾದರೆ ಆಗೋದಿಲ್ಲ. ಸಾಧಾರಣ ಒಂದು 15 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ಕಡ್ಡಾಯವಾಗಿ ಇದನ್ನು ತಿಳಿಯಪಡಿಸಲೇಬೇಕು. ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು ಅಂತೇಳಿ ಸರ್ವ ಸೃಷ್ಟಿಕರ್ತನಾದ ದೇವರು ಕೂಡ ಅದನ್ನೇ ತಿಳಿಯಪಡಿಸಿದ್ದಾರೆ. ಇದು ಬಹಳ ಒಂದು ಒಳ್ಳೆಯ ಪ್ರಾರ್ಥನೆ ಆ ದಿವಸವಾಗಿದೆ. ಎಲ್ಲಾ ದಿವಸದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ಶನಿವಾರ ಸಬ್ಬತ್ ದಿವಸ ಬಹಳ ವಿಶೇಷವಾದ ಪ್ರಾರ್ಥನೆ. ರೋಗಿಗಳಾದ್ರೆ ಹೇಳಕ್ಕಾಗೋದ್ರಲ್ಲಿ ಮಲ್ಕೊಂಡೇ ಮಾಡಬಹುದು, ನಿಂತುಕೊಂಡೇ ಮಾಡಬಹುದು, ಕೂತ್ಕೊಂಡೇ ಮಾಡಬಹುದು, ಮಲ್ಕೊಂಡೇ ಮಾಡಬಹುದು, ಉದ್ದಕ್ಕೆ ಅಡ್ಡ ಬಿದ್ದು ಬೋರ್ಳ ಬಿದ್ದು ಕೂಡ ಮಾಡ್ಕೊಳ್ಬಹುದು. ಇದೇ ರೀತಿ ಮಾಡ್ಕೊಳ್ಬೇಕು ಅಂತ ನಿಯಮ ಏನು ಇಲ್ಲ. ಆದ್ರೆ ಮುಖ್ಯವಾದ ಒಂದು ನಿಯಮ ಇದೆ. ಆರೋಗ್ಯ ಸರಿ ಇದ್ರೆ ಮೊಣಕಾಲು ಹಾಕೊಂಡು ಪುರುಷರು 2 ಕೈಗಳನ್ನ ಮೇಲಕ್ಕೆ ಎತ್ತಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸ್ತ್ರೀಯರು ಮೊಣಕಾಲು ಹಾಕಲೇಬೇಕು. ಆದ್ರೆ ಆರೋಗ್ಯ ಸರಿ ಇದ್ರೆ ಮಾತ್ರ 2 ಕೈಗಳನ್ನು ದಯವಿಟ್ಟು ಮೇಲಕ್ಕೆ ಎತ್ತಿಕೊಳ್ಬೇಡಿ. ತಲೆಗೆ ಒಂದು ಕೂದಲು ಕೂಡ ಕಾಣದಾಗೆ ಮುಸುಕು ಹಾಕೊಳ್ಬೇಕು. ಕೈಯನ್ನ ತಮ್ಮ ಎದೆಯ ಮುಂದೆ ಯಾಚನಾ ಪೂರ್ವಕವಾಗಿ ಜೋಡಿಸಿ ಹಿಡಿದು ಸ್ತ್ರೀಯರು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ತ್ರೀಯರು ಖಂಡಿತವಾಗಿ ಕೈ ಎತ್ತಿ ಪ್ರಾರ್ಥನೆ ಮಾಡಲು ಹೋಗ್ಬೇಡಿ. ಇದು ದೇವರ ಮಾತಿಗೆ ವಿರುದ್ಧವಾದದ್ದು. ಅನೇಕರು ಇದನ್ನು ತಿಳಿಯಪಡಿಸ್ತಾ ಇಲ್ಲ. ಇವತ್ತು ಚರ್ಚ್ಗಳಲ್ಲಿ ಕೂಡ ಯಾಕಪ್ಪ ಅಂತ ಹೇಳಿದ್ರೆ, ಅಯ್ಯೋ ನಮ್ಮಲ್ಲಿ ಭಿನ್ನಭೇದ ತರ್ತಾರೆ ಅಂತ ಅವರಿಗೆ ಬೇಜಾರಾಗ್ತದೆ, ಅವರು ಬರೋದಿಲ್ಲ. ಅವರು ಬರೋದು ಹೋದ್ರೆ ಇಲ್ಲಿ ಇವರಿಗೆ ದುಡ್ಡಿಲ್ಲ.
ಇದಕ್ಕೋಸ್ಕರ ಅನೇಕರು ಏನ್ ಮಾಡಿದ್ದಾರೆ, ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸ್ತ್ರೀಯರು ಕೈ ಎತ್ತಿದ್ರೆ ಅಲ್ಲಿ ಅಸಹ್ಯವಾಗಿ ಕಾಣ್ತದೆ. ಇದನ್ನ ನಾನು ಹೇಳಕ್ಕೆ ಹೋಗುವುದಿಲ್ಲ. ಆದ್ರಿಂದ ದಯವಿಟ್ಟು ಸ್ತ್ರೀಯರು ಕೈಯನ್ನ ಮೇಲಕ್ಕೆತ್ತಬೇಡಿ. ಆರೋಗ್ಯ ಸರಿ ಇದ್ರೆ ಮೊಣಕಾಲು ಹಾಕೊಂಡು, ಇಲ್ಲ ಇದ್ರೆ ಆಗ್ಲೇ ಹೇಳಿದಾಗೆ ಕೂತ್ಕೊಂಡು, ನಿಂತುಕೊಂಡು, ಮಳಿಕೊಂಡು, ಆರೋಗ್ಯ ಆದ್ರೆ ಮಳಿಕೊಂಡು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ತಲೆಗೆ ಮಾತ್ರ ಕಡ್ಡಾಯ ಮುಸುಕು ಹಾಕೊಳ್ಳಲೇಬೇಕು. ಒಂದು ಕೂದಲು ಕೂಡ ಹೊರಗಡೆ ಕಾಣಬಾರದು. ಕೈಯನ್ನ ಎದೆ ಮುಂದೆ ಜೋಡಿಸಿ ಹಿಡಿದು ಯಾಚನಾ ಪೂರ್ವಕವಾಗಿ ಹಿಡ್ಕೊಂಡು ಪ್ರಾರ್ಥಿಸಬೇಕು. ಸ್ತ್ರೀಯರು ಮಾತ್ರ ಪ್ರಾರ್ಥಿಸುವಾಗ ಕೈ ಎತ್ತಿ ಮೊಣಕಾಲಾಕಿ ಕೈ ಎತ್ತಿ ಪ್ರಾರ್ಥಿಸಬೇಕು. ತಲೆಯ ಮೇಲೆ ಒಂದು ಬಟ್ಟೆ ಕೂಡ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯರು ಪ್ರಾರ್ಥನೆ ಮಾಡುವಾಗಲೂ ಕೂಡ ಮೈ ತುಂಬಾ ಬಟ್ಟೆ ಆಗಿರಬೇಕು. ಅರ್ಧ ಬಟ್ಟೆ ಹಾಕೊಂಡು ಅರ್ಧ ಮೈ ತೋರಿಸಿಕೊಂಡು ಖಂಡಿತವಾಗಿ ಪ್ರಾರ್ಥನೆ ಮಾಡಕ್ ಹೋಗಬೇಡಿ. ದೇವರಂತ ಪ್ರಾರ್ಥನೆಯನ್ನ ಮೆಚ್ಚುವುದಿಲ್ಲ. ಎಲ್ಲಾ ದಿವಸಗಳು ಅಷ್ಟೇ, ದೇವಾಲಯಕ್ಕೆ ಹೋಗುವಾಗಲೂ ಬರುವಾಗಲೂ ಕೂಡ ಇದೇ ರೀತಿಯನ್ನು ಅನುಸರಿಸಬೇಕು. ಶನಿವಾರ ದಿವಸ ವಿಶೇಷವಾದ ದಿವಸ, ಅದು ಸಬ್ಬತ್ ದಿವಸವಾಗಿದೆ. ಇದು ಬೈಬಲಲ್ಲಿ ವಿಮೋಚನಕಾಂಡ 20ನೇ ಅಧ್ಯಾಯ 8ರಿಂದ 11ರವರೆಗೆ, ವಿಮೋಚನಕಾಂಡ 2ನೇ ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೂ, ಹಾಗೂ ಬೈಬಲಲ್ಲಿ ಹೊಸ ಒಡಂಬಡಿಕೆ ಅಂದ್ರೆ 2025ನೇ ವರ್ಷದಿಂದ ಈ ಕಡೆಗೆ, ಅಂದರೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದಲ್ಲಿಂದ ಹೇಳಿದಂತ ಬೋಧನೆಯಲ್ಲಿ, ಅಲ್ಲಿ ದೇವರ ಸಾಕ್ಷಿಗಳು ಹೇಳಿದಂತ ಬೋಧನೆಯಲ್ಲಿ ಎಲ್ಲ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಸಬ್ಬತ್ ದಿವಸವಾಗಿದೆ. ಆದ್ರೆ ಆ ದಿವಸ ಕೂಡ ಮನೆಯಲ್ಲಿ ಕೆಲಸ ಮಾಡುವವರಿಗೂ, ಆಳುಗಳಿಗೂ, ಅವರಿಗೂ ಇವರಿಗೂ ಪ್ರತಿಯೊಂದು ಅವರಲ್ಲಿ ಪ್ರಾರ್ಥನೆ ಮಾಡಿಸಿಕೊಳ್ಬೇಕು. ಅವರಿಗೆ ಅಭ್ಯಾಸ ಮಾಡಿಕೊಳ್ಬೇಕು. ಇದನ್ನ ಹೇಳಿಕೊಡ್ಬೇಕು. ಆ ದಿವಸ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೆಲಸ ಕೊಡಬಾರದು. ಇದು ಕುದುರೆ ಇರ್ಬೋದು, ಕತ್ತೆ ಇರ್ಬೋದು, ಒಂಟೆ ಇರ್ಬೋದು, ಆನೆಗಳು ಇರ್ಬೋದು, ಏನೇ ಇರ್ಬೋದು, ಈ ಕೆಲಸವನ್ನು ಅವ್ರ ಕೈಯಲ್ಲಿ ಕೂಡ ಮಾಡಿಸಿಕೊಳ್ಳಬಾರದು. ಆ ದಿವಸ ದಾನ ಧರ್ಮ ಮಾಡುವುದು, ಕುರುಡರು, ಕುಂಟರು, ಮೋಟರು, ಕಿವುಡರು, ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ನಿರ್ಗತಿಗರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೆ, ಮತ್ತೆ ಕುಡಿಯೋರಿಗೆ, ಮಾಡೋರಿಗೆ, ಮೋಸ ಮಾಡೋರಿಗೆ ಎಲ್ಲ, ಇಂಥವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಜೀವಿಸೋರಿಗೆ ದಾನ ಧರ್ಮ ಮಾಡುವಂಥದ್ದು. ಬೇರೆ ದಿವಸ ಕೂಡ ಮಾಡೋದು ಬಹಳ ಉತ್ತಮ, ಮಾಡಲೇಬೇಕು. ಈ ದಿವಸ ಬಹಳ ವಿಶೇಷವಾದ ದಿವಸ. ಅದು ನಮ್ಮ ಪಾಪ ಪರಿಹಾರಕ್ಕಾಗಿ ಒಳ್ಳೆಯದಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕುಡಿದು ತಿಂದು ಬೇಡದ್ದು ಮಾಡಿ ಕಷ್ಟ ಸಂಕಟದಲ್ಲಿ ದುಃಖದಲ್ಲಿ ಸಿಕ್ಕಾಕೊಂಡವರಿಗೆ ಮಾಡಬಾರ್ದು. ಅವರಿಗೆ ಇನ್ನೂ ಪ್ರೋತ್ಸಾಹ ಮಾಡಿದಾಗ್ತದೆ. ಅವರ ಹೆಂಡತಿ ಮಕ್ಕಳಿಗೆ ಮಾತ್ರ ಮಾಡಬೇಕು ಹೊರತು ಇಂಥ ಹುಡುಕರಿಗೆ, ಅವರಿಗೆ ಇವರಿಗೆ, ಆದಿ ಬೀದಿಲಿ ಬೀಳೋರಿಗೆ, ಇಸ್ಪೇಟ್ ಆಡೋರಿಗೆ, ವ್ಯಭಿಚಾರ ಮಾಡೋರಿಗೆ ಖಂಡಿತವಾಗಿ ಮಾಡಲು ಹೋಗಬಾರದು. ನೋಡಿ ಒಳ್ಳೆಯವರಿಗೆ ಮಾತ್ರ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ತಿಳಿಸುವಂತೆ, ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.